ದೇವರ ವಾಕ್ಯವನ್ನು ಆಲಿಸುತ್ತಿರುವ ನಿಮ್ಮೆಲ್ಲರನ್ನು ಕ್ರಿಸ್ತೇಸುವಿನ ನಾಮದಲ್ಲಿ ವಂದಿಸ್ತೇನೆ. ಶ್ರಮವಾರದ 4ನೇ ದಿನಕ್ಕೆ ಆರಿಸಿಕೊಂಡ ದೇವರ ವಾಕ್ಯ ಮಾರ್ಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 8ನೇ ವಚನ. ನೀವು ನಿಮ್ಮ ಮನಸ್ಸಿನಲ್ಲಿ ಯಾಕೆ ಹೀಗೆ ಅಂದುಕೊಳ್ಳುತ್ತೀರಿ? ಇದು ಯೇಸು ಶಾಸ್ತ್ರಿಗಳಿಗೆ ಕೇಳಿದಂತ ಬಹಿರಂಗವಾದಂತ ಪ್ರಶ್ನೆಯಾಗಿದೆ. ಕಪೆರ್ನೌಮಿನ ಒಂದು ಮನೆಯಲ್ಲಿ ಯೇಸು ದೇವರ ವಾಕ್ಯವನ್ನು ಸಾರುವಾಗ ಪಾರ್ಶ್ವವಾಯಿನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಯೇಸು ಹೇಳಿದ ಮಾತಿಗೆ ಶಾಸ್ತ್ರಿಗಳ ಒಂದು ಗುಂಪಿನವರು ಯೇಸುವಿನ ಆ ದೈವಿಕ ಅಧಿಕಾರದ ಮೇಲೆ ಅನುಮಾನ ಪಟ್ಟು ತಮ್ಮ ತಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆಯನ್ನು ಮಾಡಿಕೊಂಡರು. ಯಾವ ಪ್ರಶ್ನೆ? ಇವನು ಯಾಕೆ ಹೀಗೆ ಮಾತಾಡುತ್ತಾನೆ? ಇದು ದೇವದೂಷಣೆ. ದೇವರೊಬ್ಬನೇ ಹೊರತು ಮತ್ಯಾರು ಪಾಪಗಳನ್ನು ಕ್ಷಮಿಸಬಲ್ಲರು? ಇದು ಯೇಸುವಿನ ಪ್ರಶ್ನೆಯಿಂದ ಇದ್ದಂತ ಕಾರಣವಾಗಿದೆ. ಈ ಅಧ್ಯಾಯದಲ್ಲಿ ಯೇಸು ಪಾರ್ಶ್ವ ರೋಗಿಯನ್ನು ತಂದ ಜನರ ನಂಬಿಕೆಯ ಮನಸ್ಸನ್ನು ನೋಡಿದನು. ಪಾರ್ಶ್ವ ರೋಗಿಯ ಪಾಪದ ಆಂತರಿಕ ಜೀವಿತವನ್ನು ನೋಡಿದನು. ಕೂಡಿ ಬಂದಿದ್ದ ಶಾಸ್ತ್ರಿಗಳ ಮನಸ್ಸಿನ ದೊಡ್ಡ ದುಷ್ಟ ಆಲೋಚನೆಯನ್ನ ನೋಡಿದನು. ಪ್ರಿಯರೇ, ನೊಂದವರ, ಪಾಪಿಗಳ, ಕೆಟ್ಟವರ, ಒಳ್ಳೆಯವರ ಮತ್ತು ರೋಗಿಗಳ ಹೃದಯವನ್ನು, ಅವರ ಮನಸ್ಸಿನ ಆಲೋಚನೆಗಳನ್ನು ಅರ್ಥ ಮಾಡಿಕೊಂಡು ಕೂಡಲೇ ಸ್ಪಂದಿಸುವ ಮತ್ತು ಸಹಾಯ ಮಾಡುವ ಒಳ್ಳೆಯ ಮನಸ್ಸು ಕ್ರಿಸ್ತನಲ್ಲಿದೆ ಎಂದು ಈ ಅಧ್ಯಾಯ ತಿಳಿಸುತ್ತದೆ. ಶಾಸ್ತ್ರಿಗಳಲ್ಲಿದ್ದಂತ ಬಲಹೀನತೆ, ಶಾಸ್ತ್ರಿಗಳು ಯೇಸುವಿನ ಆತ್ಮಿಕ ಹೃದಯವನ್ನ, ಪಾಪಗಳನ್ನು ಕ್ಷಮಿಸಲಿರುವಂತ ಆ ದೈವಿಕ ಅಧಿಕಾರವನ್ನ ಅರ್ಥ ಮಾಡಿಕೊಳ್ಳಲಿಲ್ಲ. ಕೊಡಲ್ಪಟ್ಟಂತ ಪಾಪ ಕ್ಷಮಾಪಣೆಯ ಅಧಿಕಾರದ ಕುರಿತು ನೇರವಾಗಿ ಯೇಸುವಿಗೆ ಪ್ರಶ್ನೆ ಮಾಡಲಿಲ್ಲ. ಅದಕ್ಕಾಗಿ ಯೇಸುವಿನ ಪ್ರಶ್ನೆ ಶಾಸ್ತ್ರಿಗಳಿಗೆ, ನೀವು ನಿಮ್ಮ ಮನಸ್ಸಿನಲ್ಲಿ ಯಾಕೆ ಹೀಗೆ ಅಂದುಕೊಳ್ಳುತ್ತೀರಿ? ಯೇಸು ಪಾರ್ಶ್ವಯ ರೋಗಿಯ ಬಾಹ್ಯ ಸ್ವಸ್ಥತೆಗಿಂತ ಆಂತರಿಕ ಸ್ವಸ್ಥತೆಗೆ ಮೊದಲ ಪ್ರಾಮುಖ್ಯತೆಯನ್ನು ನೀಡಿದನ್ನು ಇದು ತೋರಿಸುತ್ತದೆ. ಇದರ ಅರ್ಥ, ಮಾನವರಾದ ನಮ್ಮ ಮನಸ್ಸಿನ ಒಳ್ಳೆ ಮತ್ತು ಕೆಟ್ಟ ಆಲೋಚನೆಗಳನ್ನು ತಿಳಿದುಕೊಳ್ಳುವ ಶಕ್ತಿ ದೇವರ ಮಗನಾದಂತ ಕ್ರಿಸ್ತನಿಗಿದೆ. ಮಾತ್ರವಲ್ಲದೆ ಕ್ರಿಸ್ತನು ತಾನು ಓದಿದಂತ ಆಂತರಿಕ ಶುದ್ಧತೆ ಅಧಿಕಾರವನ್ನ ತನ್ನ ಹಿಂಬಾಲಕರಿಗೆ ಹಸ್ತಾಂತರ ಮಾಡಿ ಕೊಟ್ಟಿದ್ದಾನೆ ಎಂದು ಯೋಹಾನನು ತನ್ನ ಸುವಾರ್ತೆಯಲ್ಲಿ ತಿಳಿಸಿದ್ದಾನೆ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಕ್ರಿಸ್ತನ ಶ್ರಮ, ಮರಣ, ಪುನರುತ್ಥಾನದ ದಾನದ ದಿನಗಳಲ್ಲಿ ನಮ್ಮ ಆಂತರಿಕ ಸ್ವಸ್ಥತೆಗಾಗಿ ಕ್ರಿಸ್ತನ ಬಳಿಗೆ ನಂಬಿಕೆಯಿಂದ ಬರಬೇಕಾಗಿದೆ ಮತ್ತು ಇತರನ್ನ ಕರೆಕೊಂಡು ಬರಬೇಕಾಗಿದೆ. ಯಾಕಂದ್ರೆ ಕ್ರಿಸ್ತನು ಮಾತ್ರ ಆಂತರಿಕ ಸ್ವಸ್ಥತೆಯನ್ನ ಮತ್ತು ಬಾಹ್ಯ ಸ್ವಸ್ಥತೆಯನ್ನ ಮಾಡುವ ಶಕ್ತನಾಗಿದ್ದಾನೆ. ಕ್ರಿಸ್ತನಿಗೆ ಮರೆಯಾದ ಕಾರ್ಯವು ಒಂದೂ ಇಲ್ಲ. ಆದ್ದರಿಂದ ದೇಹ, ಆತ್ಮ ಎರಡನ್ನೂ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲಾತನಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ಜೀವಿಸಲು ಪವಿತ್ರಾತ್ಮನು ಸಹಾಯ ಮಾಡಲಿ. ಆಮೆನ್.